Okay friends, so last class we discussed about Portuguese. ಪೋರ್ಚುಗೀಸರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಸಿ ಅಂಡರ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅದರಲ್ಲಿ ಸೆಕೆಂಡ್ ಟಾಪಿಕ್ ಡಚ್ಚರು. ಓಕೆ, so today's class I am going to discuss about Dutch. See, these Dutch were the second Europeans came to India for the purpose of trade. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಎರಡನೆಯ ಯುರೋಪಿಯನ್ನರು ಡಚ್ಚರು. ದೇ ಕೇಮ್ ಟು ಇಂಡಿಯಾ ಆಫ್ಟರ್ ಪೋರ್ಚುಗೀಸರ ನಂತರ ಬರ್ತಾರೆ. ದೇ ಕೇಮ್ ಟು ಇಂಡಿಯಾ ಇನ್ 1605 ಭಾರತಕ್ಕೆ ಬರ್ತಾರೆ. ಆ್ಯಂಡ್ ಅಪ್ ಟು 1825 ದೇ ವರ್ ಇನ್ ಇಂಡಿಯಾ. 1605 1825ವರೆಗೂ ಭಾರತದಲ್ಲಿ ಇರ್ತಾರೆ ಡಚ್ಚರು. ಸಿ ದಿಸ್ ಡಚ್ ದೇ ಕೇಮ್ ಫ್ರಮ್ ನೆದರ್ಲ್ಯಾಂಡಿಂದ ಭಾರತಕ್ಕೆ ಬರ್ತಾರೆ ಡಚ್ಚರು. ದೇ ವರ್ ದ ಸೆಕೆಂಡ್ ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ. ಸಿ ದಿಸ್ ಡಚ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಟ್ರೇಡ್ ವಿತ್ ಇಂಡಿಯಾ. ಇವ್ರಿಗೂ ಕೂಡ ಪೋರ್ಚುಗೀಸರಂತೆ ಭಾರತದ ಜೊತೆ ವ್ಯಾಪಾರ ಮಾಡೋದಕ್ಕೆ ಆಸಕ್ತಿ ಉಂಟಾಗುತ್ತೆ. ದೇ ವರ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಟ್ರೇಡ್ ವಿತ್ ಇಂಡಿಯಾ. ಸಿ ಫಾರ್ ದ ಪರ್ಪಸ್ ಆಫ್ ದಟ್ ರೀಸನ್, ಫಾರ್ ದ ಪರ್ಪಸ್ ಆಫ್ ಇಂಡಿಯನ್ ಟ್ರೇಡ್ ಇನ್ 1602 ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್. ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗುತ್ತೆ. ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ನೆದರ್ಲ್ಯಾಂಡಲ್ಲಿ ಪ್ರಾರಂಭ ಆಗುತ್ತೆ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. ಸಿ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅರ್ಲಿಯರ್ ಇಟ್ ವಾಸ್ ಎ ಪ್ರೈವೇಟ್ ಕಂಪನಿ, ಖಾಸಗಿ ಕಂಪನಿಯಾಗಿರುತ್ತೆ. ಖಾಸಗಿ ಕಂಪನಿ. ಸಿ ಇನ್ 1602 ಡಚ್ ಗೌರ್ನಮೆಂಟ್ ನ್ಯಾಷನಲೈಸ್ಡ್ 7 ಪ್ರೈವೇಟ್ ಕಂಪನೀಸ್. ಏಳು ಖಾಸಗಿ ಕಂಪನಿಗಳನ್ನು, 7 ಡಚ್ ಖಾಸಗಿ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡುತ್ತೆ. ಇನ್ 1602 ಡಚ್ ಗೌರ್ನಮೆಂಟ್ ನ್ಯಾಷನಲೈಸ್ಡ್ 7 ಪ್ರೈವೇಟ್ ಕಂಪನೀಸ್. 7 ಖಾಸಗಿ ಕಂಪನಿಗಳನ್ನು ಅಂಡರ್ಟೇಕಿಂಗ್ ಮಾಡಿಕೊಳ್ಳುತ್ತೆ, ವಶಕ್ಕೆ ತೆಗೆದುಕೊಳ್ಳುತ್ತೆ ಡಚ್ ಸರ್ಕಾರ. And these 7 private companies amalgamated into Dutch United East India Company. ಈ 7 ಕಂಪನಿಗಳನ್ನು ಒಂದು ಮಾಡಿ, ವಿಲೀನ ಮಾಡಿ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಮರುನಾಮಕರಣ ಮಾಡುತ್ತೆ. ಇನ್ ದಿಸ್ ವೇ ಇನ್ 1602 ಫಾರ್ ದ ಪರ್ಪಸ್ ಆಫ್ ಈಸ್ಟರ್ನ್ ಟ್ರೇಡ್ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್. ಪೂರ್ವಾತ್ಯ ದೇಶಗಳೊಂದಿಗೆ ವ್ಯಾಪಾರ ಮಾಡುವ ಸಲುವಾಗಿ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗುತ್ತೆ. ಸೊ ನೆದರ್ಲ್ಯಾಂಡಲ್ಲಿ. ಆ್ಯಂಡ್ ಫೌಂಡರ್ ಆಫ್ ದಿಸ್ ಡಚ್ ಯುನೈಟೆಡ್ ಕಂಪನಿ ವಾಸ್ ಜೋಹಾನ್ ವಾನ್ ಅನ್ನೋನು ಈ ಕಂಪನಿಯ ಸ್ಥಾಪಕ ಆಗಿರ್ತಾನೆ. ಅದನ್ನು ಅಂಡರ್ಟೇಕಿಂಗ್ ಮಾಡಿಕೊಂಡು ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಮರುನಾಮಕರಣ ಮಾಡುತ್ತೆ. See, Dutch United East India Company was also public company, ಸರ್ಕಾರಿ ಕಂಪನಿ. Our Dutch United East India Company also national undertaking company. ಅಂದರೆ ಸರ್ಕಾರ ಅಂಡರ್ಟೇಕಿಂಗ್ ಮಾಡಿಕೊಂಡಿರುತ್ತೆ. ಹಾಗಾಗಿ ಇದನ್ನು ನ್ಯಾಷನಲ್ ಅಂಡರ್ಟೇಕಿಂಗ್ ಕಂಪನಿ ಅಂತ ಕೂಡ ಇದನ್ನು ಕರೀತಾರೆ. And this Dutch United East India Company was very powerful company. ತುಂಬ ಪ್ರಭಾವಶಾಲಿಯಾದ ಕಂಪನಿಯಾಗಿರುತ್ತೆ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. ಆ್ಯಂಡ್ ದಿಸ್ ಕಂಪನಿ ವಾಸ್ ಗಿವನ್ ದಿಸ್ ಕಂಪನಿ ಹ್ಯಾಸ್ ಕ್ವಾಸಿ ಗೌರ್ನಮೆಂಟಲ್ ಪವರ್ಸ್. ಅರೆ ಸರ್ಕಾರಿ ಅಧಿಕಾರಗಳನ್ನು ಈ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಲಾಗಿರುತ್ತೆ. ದಿಸ್ ಕಂಪನಿ ವಾಸ್ ಗಿವನ್ ಕ್ವಾಸಿ ಗೌರ್ನಮೆಂಟಲ್ ಪವರ್ಸ್. ಅರೆ ಸರ್ಕಾರಿ ಅಧಿಕಾರಗಳನ್ನು ಕೊಡಲಾಗಿರುತ್ತೆ. ಸೊ ಇಟ್ ಮೀನ್ಸ್ ಇಟ್ ಹ್ಯಾಡ್ ಗಿವನ್ ಸಮ್ ರೈಟ್ಸ್. ಕೆಲವು ಅಧಿಕಾರಗಳನ್ನು ಡಚ್ ಕಂಪನಿಗೆ ಕೊಡಲಾಗಿರುತ್ತೆ. ಯಾವ್ಯಾವ ಅಧಿಕಾರಗಳನ್ನು ಕೊಡಲಾಗಿರುತ್ತೆ ಅಂದರೆ
ರೈಟ್ ಟು ಅಕ್ವೈರ್ ಟೆರಿಟರೀಸ್, ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರವನ್ನು ಕೊಡಲಾಗಿರುತ್ತೆ. ರೈಟ್ ಟು ಅಕ್ವೈರ್ ಟೆರಿಟರೀಸ್. ರೈಟ್ ಟು ಕಮ್ಯಾಂಡ್ ಇಟ್ಸ್ ಓನ್ ಟ್ರೋಪ್ಸ್, ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರ, ತನ್ನದೇ ಆದ ಸೈನ್ಯವನ್ನು ಹೊಂದುವ ಅಧಿಕಾರವನ್ನು ಕೊಡಲಾಗಿರುತ್ತೆ. ರೈಟ್ ಟು ಅಡ್ಮಿನಿಸ್ಟರ್ ಅಕ್ವೈರ್ಡ್ ಏರಿಯಾಸ್, ರೈಟ್ ಟು ಅಡ್ಮಿನಿಸ್ಟರ್ ಅಕ್ವೈರ್ಡ್ ಏರಿಯಾಸ್, ವಶಪಡಿಸಿಕೊಂಡ ಪ್ರದೇಶಗಳನ್ನು ಆಳ್ವಿಕೆ ಮಾಡುವ ಅಧಿಕಾರ. ರೈಟ್ ಟು ವೇಜ್ ವಾರ್ಸ್, ಯುದ್ಧಗಳನ್ನು ಮಾಡುವ ಅಧಿಕಾರ. ಆ್ಯಂಡ್ ಕನ್ಕ್ಲೂಡ್ ಟ್ರೀಟೀಸ್, ಯುದ್ಧಗಳನ್ನು ಮಾಡುವ ಅಧಿಕಾರ, ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರ. ಆ್ಯಂಡ್ ರೈಟ್ ಟು ಮಿಂಟ್ ಇಟ್ಸ್ ಓನ್ ಕಾಯಿನ್ಸ್, ತನ್ನದೇ ಆದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರವನ್ನು ಕೊಡಲಾಗಿರುತ್ತೆ. ಇನ್ ದಿಸ್ ವೇ ದಿಸ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ವೆರಿ ಪವರ್ಫುಲ್ ಕಂಪನಿ, ಆ್ಯಂಡ್ ಕಂಪನಿ ವಾಸ್ ಗಿವನ್ ಕ್ವಾಸಿ ಗವರ್ನಮೆಂಟಲ್ ಪವರ್ಸ್, ಅಂದರೆ ರೈಟ್ ಟು ಅಕ್ವೈರ್ ಟೆರಿಟರೀಸ್, ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರ. ರೈಟ್ ಟು ಕಮ್ಯಾಂಡ್ ಇಟ್ಸ್ ಓನ್ ಟ್ರೂಪ್ಸ್, ತನ್ನದೇ ಆದ ಸೈನ್ಯಗಳನ್ನು ಹೊಂದುವ ಅಧಿಕಾರ. ರೈಟ್ ಟು ಅಡ್ಮಿನಿಸ್ಟರ್ ಅಕ್ವೈರ್ಡ್ ಏರಿಯಾಸ್, ವಶಪಡಿಸಿಕೊಂಡ ಪ್ರದೇಶಗಳನ್ನು ಆಳ್ವಿಕೆ ಮಾಡುವ ಅಧಿಕಾರ. ರೈಟ್ ಟು ವೇಜ್ ವಾರ್ಸ್, ಯುದ್ಧಗಳನ್ನು ಮಾಡೋ ಅಧಿಕಾರ. ರೈಟ್ ಟು ಕನ್ಕ್ಲೂಡ್ ಟ್ರೀಟೀಸ್, ಒಪ್ಪಂದಗಳನ್ನು ಮಾಡಿಕೊಳ್ಳೋ ಅಧಿಕಾರ. ಆ್ಯಂಡ್ ರೈಟ್ ಟು ಮಿಂಟ್ ಇಟ್ಸ್ ಓನ್ ಕಾಯಿನ್ಸ್. ಸೊ ಇಷ್ಟೆಲ್ಲ ಅಧಿಕಾರಗಳನ್ನು ಕೊಡಲಾಗಿರುತ್ತೆ. ಫೌಂಡೆಡ್ ಇನ್ 1602, 602ರಲ್ಲಿ ನೆದರ್ಲ್ಯಾಂಡಲ್ಲಿ ಸ್ಥಾಪನೆ ಆಗುತ್ತೆ. ಆ್ಯಂಡ್ ಇಟ್ ಕೇಮ್ ಟು ಇಂಡಿಯಾ ಇನ್ 1605, 1605ರಲ್ಲಿ ಇದು ಭಾರತಕ್ಕೆ ಬರುತ್ತೆ. ಲೇಟರ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಲ್ಸೋ ಎಸ್ಟಾಬ್ಲಿಷ್ಡ್ ಇಟ್ಸ್ ಸೆಟಲ್ಮೆಂಟ್ಸ್ ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ ವ್ಯಾಪಾರ ಕೇಂದ್ರಗಳನ್ನು ತೆರೆಯುತ್ತೆ. ನೆಕ್ಸ್ಟ್, ಡಚ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳು. ಸೊ ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನು ತೆರೆಯುತ್ತೆ? ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಇಂಡಿಯಾ ಇನ್ 1605, 605ರಲ್ಲಿ ಭಾರತಕ್ಕೆ ಬರುತ್ತೆ. ಆ್ಯಂಡ್ ಇಟ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಫಸ್ಟ್ ಸೆಟಲ್ಮೆಂಟ್ ಅಟ್ ಮಚಲಿಪಟ್ನಂ. ಮಚಲಿಪಟ್ನಮಲ್ಲಿ ಮೊದಲ ವ್ಯಾಪಾರ ಕೇಂದ್ರವನ್ನು ತೆರೆಯುತ್ತೆ ಇನ್ ಆಂಧ್ರ. ಆಂಧ್ರದ ಮಚಲಿಪಟ್ನಮಲ್ಲಿ ಇಟ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಫಸ್ಟ್ ಸೆಟಲ್ಮೆಂಟ್ ಅಟ್ ಮಚಲಿಪಟ್ನಂ ಇನ್ ಆಂಧ್ರ. ಆಂಧ್ರದ ಮಚಲಿಪಟ್ನಮಲ್ಲಿ ಮೊದಲ ವ್ಯಾಪಾರ ಕೇಂದ್ರವನ್ನು ತೆರೆಯುತ್ತೆ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. ಹಿಯರ್ ಅಟ್ ಮಚಲಿಪಟ್ನಂ, ಮಚಲಿಪಟ್ನಮಲ್ಲಿ ಕಿಂಗ್ ಆಫ್ ಗೋಲ್ಕೊಂಡ, ಗೋಲ್ಕೊಂಡದ ದೊರೆ. ಗೋಲ್ಕೊಂಡ ಮೀನ್ಸ್ ಪ್ರೆಸೆಂಟ್ ಹೈದರಾಬಾದ್, ಈಗಿನ ಹೈದರಾಬಾದ್, ಅದನ್ನು ಗೋಲ್ಕೊಂಡ ಅಂತ ಕೂಡ ಕರೀತಾರೆ. ಕಿಂಗ್ ಆಫ್ ಗೋಲ್ಕೊಂಡ, ಗೋಲ್ಕೊಂಡದ ದೊರೆ. ಆರ್ ಕಿಂಗ್ ಆಫ್ ಕುತುಬ್ ಶಾಹಿ ಡೈನಾಸ್ಟಿ, ಆಗ ಅಲ್ಲಿ ಕುತುಬ್ ಶಾಹಿ ಸಂತತಿಯ ದೊರೆ ಆಳ್ವಿಕೆ ಮಾಡ್ತಾ ಇರ್ತಾನೆ. ಕಿಂಗ್ ಆಫ್ ಕುತುಬ್ ಶಾಹಿ ಡೈನಾಸ್ಟಿ. ಮಹಮ್ಮದ್ ಕುಲಿ ಕುತುಬ್ ಶಾ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್. ಮಹಮ್ಮದ್ ಕುಲಿ ಕುತುಬ್ ಶಾ ಅನ್ನುವ ಕುತುಬ್ ಶಾಹಿ ಸಂತತಿಯ ದೊರೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಕೇಂದ್ರವನ್ನು ಮಚಲಿಪಟ್ನಮಲ್ಲಿ ತೆರೀಲಿಕ್ಕೆ. ಹಿಯರ್ ಅಟ್ ಮಚಲಿಪಟ್ನಂ, ಕಿಂಗ್ ಆಫ್ ಕುತುಬ್ ಶಾಹಿ ಡೈನಾಸ್ಟಿ ಮಹಮ್ಮದ್ ಕುಲಿ ಕುತುಬ್ ಶಾ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್, ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಈ ಪ್ರೊವೈಡೆಡ್ ಲ್ಯಾಂಡ್ ಆ್ಯಂಡ್ ಈ ಪ್ರೊವೈಡೆಡ್ ಪರ್ಮಿಷನ್, ಭೂಮಿ ಕೊಡ್ತಾನೆ, ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾನೆ. ಬೈ ದ ಹೆಲ್ಪ್ ಆಫ್ ದಿಸ್ ಮಹಮ್ಮದ್ ಕುಲಿ ಕುತುಬ್ ಶಾ ಅಟ್ ಮಚಲಿಪಟ್ನಂ, ಇಟ್ ವಾಸ್ ಅಡ್ಮಿರಲ್ ವ್ಯಾನ್ ಡೇರ್ ಹ್ಯಾಗನ್, ಅಡ್ಮಿರಲ್ ವ್ಯಾನ್ ಡೇರ್ ಹ್ಯಾಗನ್ ಅನ್ನೋನು ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್. ಅಡ್ಮಿರಲ್ ವ್ಯಾನ್ ಡೇರ್ ಹ್ಯಾಗನ್ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಮಚಲಿಪಟ್ನಂ. ಮಚಲಿಪಟ್ನಮಲ್ಲಿ ಅಡ್ಮಿರಲ್ ವ್ಯಾನ್ ಡೇರ್ ಹ್ಯಾಗನ್ ಅನ್ನೋನು ವ್ಯಾಪಾರ ಕೇಂದ್ರವನ್ನು ತೆರೀತಾನೆ. ಕಮ್ ಟು ದಿಸ್ ಮಹಮ್ಮದ್ ಕುಲಿ ಕುತುಬ್ ಶಾ. ಮಹಮ್ಮದ್ ಕುಲಿ ಕುತುಬ್ ಶಾನ ಬಗ್ಗೆ ಬಂದರೆ, ಮಹಮ್ಮದ್ ಕುಲಿ ಕುತುಬ್ ಶಾ ಈ ವಾಸ್ ರೂಲಿಂಗ್ ಫ್ರಮ್ ಗೋಲ್ಕೊಂಡ. ಗೋಲ್ಕೊಂಡದಿಂದ ರೂಲ್ ಮಾಡ್ತಿರ್ತಾನೆ. ಗೋಲ್ಕೊಂಡ ದ ಸಿಟಿ ಬಿಲ್ಡ್ ಬೈ ಕಾಕತೀಯ ಡೈನಾಸ್ಟಿ.
ಕಾಕತೀಯ ಸಂತತಿಯವರು ಸ್ಥಾಪನೆ ಮಾಡಿರ್ತಾರೆ. ಗೋಲ್ಕೊಂಡ ಮೀನ್ಸ್ ಗೊಲ್ಲಕೊಂಡ, ಗೊಲ್ಲ ಸಮುದಾಯದವರು ಇರ್ತಾರೆ. ಕೊಂಡ ಇನ್ ತೆಲುಗು ಕೊಂಡ ಮೀನ್ಸ್ ಬೆಟ್ಟ, ಅಂದರೆ ಗೊಲ್ಲರ ಬೆಟ್ಟ ಆಗಿರುತ್ತೆ, ಅದನ್ನು ಗೋಲ್ಕೊಂಡ ಅಂತ ಹೇಳಿ ಕರೀತಾರೆ. ಪರ್ಷಿಯನ್ ಇದರಲ್ಲಿ ಗೋಲ್ಕೊಂಡ ಆಗುತ್ತೆ. ಅಲ್ಲಿ ಕಾಕತೀಯ ಡೈನಾಸ್ಟಿಯವರು ದೇ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್, ಕೋಟೆಯನ್ನು ಕಟ್ಟಿರ್ತಾರೆ. ಅಲ್ಲಿಂದ ರೂಲ್ ಮಾಡ್ತಾ ಇರ್ತಾರೆ ಮಹಮ್ಮದ್ ಕುಲಿ ಕುತುಬ್ ಶಾ. ಸಿ ದಿಸ್ ಮಹಮ್ಮದ್ ಕುಲಿ ಕುತುಬ್ ಶಾ ಈ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಕುತುಬ್ ಶಾಹಿ ಡೈನಾಸ್ಟಿ. ಕುತುಬ್ ಶಾಹಿ ಸಂತತಿಯ ಪ್ರಖ್ಯಾತ ದೊರೆ. ರೂಲ್ಡ್ ಫ್ರಮ್ 1580 to 1611. 580ರಿಂದ 611ವರೆಗೂ ರೂಲ್ ಮಾಡ್ತಿರ್ತಾನೆ. ಈ ವಾಸ್ ಕಾಂಟೆಂಪರರಿ ಆಫ್ ಮುಘಲ್ ಕಿಂಗ್ ಅಕ್ಬರ್. ಅಕ್ಬರ್ನ ಸಮಕಾಲೀನ ಆಗಿರ್ತಾನೆ ಮಹಮ್ಮದ್ ಕುಲಿ ಕುತುಬ್ ಶಾ. See, he was very, very important and greatest king of Qutub Shahi dynasty because he constructed a city called Hyderabad. ಹೈದರಾಬಾದ್ ಅಂತ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ ಮಹಮ್ಮದ್ ಕುಲಿ ಕುತುಬ್ ಶಾ. ಆ್ಯಂಡ್ ದ ಒರಿಜಿನಲ್ ನೇಮ್ ಆಫ್ ಹೈದರಾಬಾದ್ ವಾಸ್ ಭಾಗ್ಯನಗರ. ಹೈದರಾಬಾದ್ನ ಮೂಲ ಹೆಸರು ಭಾಗ್ಯನಗರ ಅಂತ. ಸೊ he constructed a city called ಹೈದರಾಬಾದ್ ಆರ್ ಭಾಗ್ಯನಗರ. ಹೈದರಾಬಾದ್ ಅಥವಾ ಭಾಗ್ಯನಗರ ಅಂತ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ ಮಹಮ್ಮದ್ ಕುಲಿ ಕುತುಬ್ ಶಾ. ಮಹಮ್ಮದ್ ಕುಲಿ ಕುತುಬ್ ಶಾ ಈ ಮ್ಯಾರಿಡ್ ಹಿಂದೂ ವುಮನ್ ಕಾಲ್ಡ್ ಭಾಗ್ಯ ಆರ್ ಭಾಗಮತಿ. ಭಾಗ್ಯ ಅಥವಾ ಭಾಗಮತಿ ಅನ್ನೋಳನ್ನ ಮದುವೆ ಆಗಿರ್ತಾನೆ. ಇನ್ ದ ನೇಮ್ ಆಫ್ ಭಾಗ್ಯ ಆರ್ ಭಾಗಮತಿ ಈ ಕನ್ಸ್ಟ್ರಕ್ಟೆಡ್ ಭಾಗ್ಯನಗರ. ಭಾಗ್ಯನಗರ ಅಂತ ಒಂದು ನಗರ ನಿರ್ಮಾಣ ಮಾಡ್ತಾನೆ ಮಹಮ್ಮದ್ ಕುಲಿ ಕುತುಬ್ ಶಾ. ಆಫ್ಟರ್ ಮ್ಯಾರೇಜ್ ದಿಸ್ ಭಾಗ್ಯ ಕನ್ವರ್ಟೆಡ್ ಇಂಟು ಇಸ್ಲಾಂಗೆ ಮತಾಂತರ ಆಗ್ತಾಳೆ. ಆ್ಯಂಡ್ ಶಿ ಬಿಕೇಮ್ ಹೈದರ್ ಉನ್ನೀಸಾ ಬೇಗಮ್ ಅಂತ ಅವಳು ಹೆಸರು ಬದಲಾಗುತ್ತೆ. ಆ್ಯಂಡ್ ಇನ್ ದಿಸ್ ಭಾಗ್ಯನಗರ ನೇಮ್ಡ್ ಆಫ್ಟರ್ ಹೈದರ್ ಉನ್ನೀಸಾ ಬೇಗಮ್ ಹೆಸರಿನಲ್ಲಿ ಅದನ್ನು ಬದಲಾಯಿಸ್ತಾನೆ. ಭಾಗ್ಯನಗರ ಬಿಕೇಮ್ ಹೈದರಾಬಾದ್ ಆಗುತ್ತೆ. ಆ್ಯಂಡ್ ದಿಸ್ ಮಹಮ್ಮದ್ ಕುಲಿ ಕುತುಬ್ ಶಾ ಆಲ್ಸೋ ಕನ್ಸ್ಟ್ರಕ್ಟೆಡ್ ಚಾರ್ಮಿನಾರ್ ಇನ್ ಹೈದರಾಬಾದಲ್ಲಿ ಚಾರ್ಮಿನಾರನ್ನು ಕೂಡ ನಿರ್ಮಾಣ ಮಾಡ್ತಾನೆ ಮಹಮ್ಮದ್ ಕುಲಿ ಕುತುಬ್ ಶಾ. ಎಲ್ಲ ದೃಷ್ಟಿಯಿಂದ ಮಹಮ್ಮದ್ ಕುಲಿ ಕುತುಬ್ ಶಾ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಮಹಮ್ಮದ್ ಕುಲಿ ಕುತುಬ್ ಶಾ ಈ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್ ಟು ಡಚ್ ಟು ಎಸ್ಟಾಬ್ಲಿಷ್ ಸೆಟಲ್ಮೆಂಟ್ ಅಟ್ ಮಚಿಲಿಪಟ್ನಮಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರಲಿಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಆ್ಯಂಡ್ ಇನ್ ದ ಸೇಮ್ ಇಯರ್ ಇನ್ 1605 ಡಚ್ ಎಸ್ಟಾಬ್ಲಿಷ್ಡ್ ಒನ್ ಮೋರ್ ಸೆಟಲ್ಮೆಂಟ್ ನಿಯರ್ ಮಚಿಲಿಪಟ್ನಂ ಹತ್ರ ಇನ್ನೊಂದು ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ದೇ ಎಸ್ಟಾಬ್ಲಿಷ್ಡ್ ಒನ್ ಮೋರ್ ಸೆಟಲ್ಮೆಂಟ್ ನಿಯರ್ ಮಚಿಲಿಪಟ್ನಂ ಕಾಲ್ಡ್ ದೇವನಪಟ್ನಂ ಆಲ್ಸೋ ಕಾಲ್ಡ್ Tengapatnam. They established one more settlement near Machilipatnam called Devanapatnam or Tengapatnam. ದೇವನಪಟ್ನಂ ಅಥವಾ ತೇಂಗಪಟ್ನಂ ಅಂತ ಒಂದು ಕಡೆ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ ನಿಯರ್ ಮಚಿಲಿಪಟ್ನಂ. Here also at Devapatnam same Muhammad Quli Qutub Shah provided all the facilities. ಮಹಮ್ಮದ್ ಕುಲಿ ಕುತುಬ್ ಶಾನೇ ಅವರಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ ದೇವನಪಟ್ನಂ ಆರ್ ತೇಂಗಪಟ್ನಂ ಅಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀಲಿಕ್ಕೆ. ಲೇಟರ್ ಅಟ್ ದೇವನಪಟ್ನಂ ಮತ್ತು ತೇಂಗಪಟ್ನಂ ದೆ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್, ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಡಚ್ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್ ಕಾಲ್ಡ್ ಸೆಂಟ್ ಡೇವಿಡ್ ಕೋಟೆ ಅಂತ ಹೇಳಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ದೆ ಕನ್ಸ್ಟ್ರಕ್ಟೆಡ್ ಸೆಂಟ್ ಡೇವಿಡ್ ಪೋರ್ಟ್ ಅಟ್ ದೇವನಪಟ್ನಂ ಆರ್ ತೇಂಗಪಟ್ನಂ. ದೇವನಪಟ್ನಂ ಅಥವಾ ತೇಂಗಪಟ್ನಮಲ್ಲಿ ಅವರು ನಿರ್ಮಾಣ ಮಾಡ್ತಾರೆ. ಸೊ ಎರಡನೇ ವ್ಯಾಪಾರ ಕೇಂದ್ರ. ನೆಕ್ಸ್ಟ್ ಇನ್ 1610 610ರಲ್ಲಿ ದಿಸ್ ಕ್ವಶನ್ ಆಸ್ಕ್ಡ್ ಇನ್ IAS 2022. IAS 2022ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ 1610 610ರಲ್ಲಿ ಡಚ್ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಪುಲಿಕಾಟಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಹಿಯರ್
ಇನ್ ಆಂಧ್ರ ನಿಯರ್ ಶ್ರೀಹರಿಕೋಟ ಅಂತ ಕರೀತಾರೆ. ಅಲ್ಲಿ ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಪುಲಿಕಾಟಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಇಯರ್ ಅಟ್ ಪುಲಿಕಾಟಲ್ಲಿ ಕಿಂಗ್ ಆಫ್ ವಿಜಯನಗರ ಸಂತತಿಯ ದೊರೆ ಕಿಂಗ್ ಆಫ್ ವಿಜಯನಗರ ಆರ್ ಕಿಂಗ್ ಆಫ್ ಅರವೀಡು ಡೈನಾಸ್ಟಿ, ಅರವೀಡು ಸಂತತಿಯ ದೊರೆ ಕಿಂಗ್ ಆಫ್ ಅರವೀಡು ಡೈನಾಸ್ಟಿ, ಅರವೀಡು ಸಂತತಿಯ ದೊರೆ. ಈ ವಾಸ್ ರೂಲಿಂಗ್ ಫ್ರಮ್ ಚಂದ್ರಗಿರಿಯಿಂದ ರೂಲ್ ಮಾಡ್ತಾ ಇರ್ತಾನೆ. ಚಂದ್ರಗಿರಿ ನಿಯರ್ ತಿರುಪತಿ ಹತ್ರ ಬರುತ್ತೆ. ಇನ್ ಚಿತ್ತೂರು ಡಿಸ್ಟಿಕ್ಟ್, ಚಿತ್ತೂರು ಜಿಲ್ಲೆಯ ತಿರುಪತಿ ಹತ್ರ ಬರುತ್ತೆ. ಅಲ್ಲಿಂದ ರೂಲ್ ಮಾಡ್ತಾ ಇರ್ತಾನೆ ಕಿಂಗ್ ಆಫ್ ವಿಜಯನಗರ. ಸೆಕೆಂಡ್ ವೆಂಕಟಪತಿರಾಯ, ಸೆಕೆಂಡ್ ವೆಂಕಟ ಆರ್ ವೆಂಕಟಪತಿರಾಯ, ಸೆಕೆಂಡ್ ವೆಂಕಟ ಆರ್ ಸೆಕೆಂಡ್ ವೆಂಕಟಪತಿರಾಯ. He provided all the facilities to Dutch to establish settlement at ಪುಲಿಕಾಟಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರಲಿಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ ವಿಜಯನಗರ ದೊರೆ ಎರಡನೇ ವೆಂಕಟಪತಿರಾಯ. ಓಕೆ, ಸೊ ಈ ಪ್ರೊವೈಡೆಡ್ ಲ್ಯಾಂಡ್ ಆ್ಯಂಡ್ ಪರ್ಮಿಷನ್. ಇನ್ ದಿಸ್ ವೇ ಅಟ್ ಪುಲಿಕಾಟ್ ದೇ ಕನ್ಸ್ಟ್ರಕ್ಟೆಡ್ ಎ ಸೆಟಲ್ಮೆಂಟನ್ನು ನಿರ್ಮಾಣ ಮಾಡ್ತಾರೆ. ಆ್ಯಂಡ್ ಲೇಟರ್ ದಿಸ್ ಪುಲಿಕಾಟ್ ಬಿಕೇಮ್ ಹೆಡ್ ಕ್ವಾರ್ಟರ್ ಆಫ್ ಡಚ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ. ಡಚ್ ವ್ಯಾಪಾರ ಕೇಂದ್ರದ ಪ್ರಧಾನ ಕಚೇರಿಯಾಗುತ್ತೆ ಪುಲಿಕಾಟ್. ಓಕೆ, ಸೊ ಇನ್ ದಿಸ್ ವೇ ಇನ್ 1610 ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಪುಲಿಕಾಟ್. ನೆಕ್ಸ್ಟ್ ಇನ್ 1616 ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಸೂರತ್ ಇನ್ ವೆಸ್ಟರ್ನ್ ಕೋಸ್ಟ್. ಪಶ್ಚಿಮ ತೀರ ಸೂರತ್ತಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ 1616. ಇಯರ್ ಅಟ್ ಸೂರತ್ತಲ್ಲಿ ಮುಘಲ್ ದೊರೆ ಇರ್ತಾನೆ ಮುಘಲ್ ದೊರೆ ಜಹಾಂಗೀರ್ ರೂಲ್ಡ್ ಫ್ರಮ್ 1606 to 1627 ವರೆಗೂ ರೂಲ್ ಮಾಡ್ತಾ ಇರ್ತಾನೆ ಜಹಾಂಗೀರ್. ಸೊ ದಿಸ್ ಮುಘಲ್ ಕಿಂಗ್ ಜಹಾಂಗೀರ್ he provided all the facilities to Dutch to establish settlement at ಸೂರತ್ತಲ್ಲಿ ವ್ಯಾಪಾರ ಕೇಂದ್ರ ತೆರಲಿಕ್ಕೆ ಮುಘಲ್ ದೊರೆ ಜಹಾಂಗೀರ್ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ನೆಕ್ಸ್ಟ್ ಇನ್ 1620 ಡಚ್ ಕ್ಯಾಪ್ಚರ್ಡ್ ಇಂಡೋನೇಷಿಯಾ. ಡಚ್ಚರು ಇಂಡೋನೇಷಿಯಾವನ್ನು ವಶಪಡಿಸ್ಕೊಳ್ತಾರೆ. ಡಚ್ ಕ್ಯಾಪ್ಚರ್ಡ್ ಇಂಡೋನೇಷಿಯಾ ಫ್ರಮ್ ಪೋರ್ಚುಗೀಸರಿಂದ ಇಂಡೋನೇಷಿಯಾವನ್ನು ವಶಪಡಿಸ್ಕೊಳ್ತಾರೆ. ಡಚ್ ಕಂಪ್ಲೀಟ್ಲಿ ಕ್ಯಾಪ್ಚರ್ಡ್ ಇಂಡೋನೇಷಿಯಾ ಆಲ್ಸೋ ಕಾಲ್ಡ್ ಸ್ಪೈಸ್ ಐಲ್ಯಾಂಡ್, ಸಾಂಬಾರ ದ್ವೀಪ ಅಂತ ಕರೀತಾ ಇರ್ತಾರೆ. ಆ ಸಾಂಬಾರ ದ್ವೀಪ ಇಂಡೋನೇಷಿಯಾವನ್ನು ವಶಪಡಿಸ್ಕೊಳ್ತಾರೆ. ಭಾರತಕ್ಕಿಂತ ಹೆಚ್ಚಾಗಿ ಸಾಂಬಾರ ಪದಾರ್ಥಗಳು ಇಂಡೋನೇಷಿಯಾದಲ್ಲಿ ದೊರೀತಾ ಇರ್ತವೆ. ಹಾಗಾಗಿ ಆ ಇಂಡೋನೇಷಿಯಾವನ್ನು ವಶಪಡಿಸ್ಕೊಳ್ತಾರೆ ಡಚ್ಚರು ಪೋರ್ಚುಗೀಸರಿಂದ. ಡಚ್ ಕ್ಯಾಪ್ಚರ್ಡ್ ಇಂಡೋನೇಷಿಯಾ ಫ್ರಮ್ ಪೋರ್ಚುಗೀಸ್ ಇನ್ 1620. ನೆಕ್ಸ್ಟ್ ಇನ್ 1627 ಡಚ್ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಇನ್ ಬಂಗಾಳದಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಪಿಪ್ಲಿ ಇನ್ ಬಂಗಾಳದ ಪಿಪ್ಲಿಯಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಪಿಪ್ಲಿನಲ್ಲಿ ತೆರೀತಾರೆ. ಇಯರ್ ಅಟ್ ಪಿಪ್ಲಿನಲ್ಲಿ ತೆರಲಿಕ್ಕೆ ಮುಘಲ್ ಕಿಂಗ್ ಜಹಾಂಗೀರ್ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್. ಮುಘಲ್ ದೊರೆ ಜಹಾಂಗೀರ್ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಟು ಎಸ್ಟಾಬ್ಲಿಷ್ ಸೆಟಲ್ಮೆಂಟ್ ಅಟ್ ಪಿಪ್ಲಿ. ನೆಕ್ಸ್ಟ್ ಇನ್ 1653 ಡಚ್ ಎಸ್ಟಾಬ್ಲಿಷ್ಡ್ 2 more settlements ಇನ್ ಬೆಂಗಾಲ್. ಇನ್ನೂ 2 ಕಡೆ ಬಂಗಾಳದಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಚಿನ್ಸೂರ ಆ್ಯಂಡ್ ಬಾಲಸೋರ್. ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಚಿನ್ಸೂರ ಆ್ಯಂಡ್ ಬಾಲಸೋರ್. ಚಿನ್ಸೂರ ಮತ್ತು ಬಾಲಸೋರಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ.
ಸೊ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಬಾಲಸೋರ್ ಆ್ಯಂಡ್ ಚಿನ್ಸೂರ. ಚಿನ್ಸೂರ ಮತ್ತು ಬಾಲಸೋರಲ್ಲಿ ಡಚ್ಚರು ವ್ಯಾಪಾರ ಕೇಂದ್ರವನ್ನು ತೆರೀತಾರೆ 1653ನಲ್ಲಿ. ಇಯರ್ ಅಟ್ ಚಿನ್ಸೂರ ಆ್ಯಂಡ್ ಬಾಲಸೋರ್, ಚಿನ್ಸೂರ ಮತ್ತು ಬಾಲಸೋರಲ್ಲಿ ಯಾರು ಅವಕಾಶ ಮಾಡಿಕೊಡ್ತಾರೆ ಅಂದರೆ, ಆಫ್ಟರ್ ಜಹಂಗೀರ್ ನಂತರ ಇಸ್ ಸನ್ ಶಾಜಹಾನ್ ಕೇಮ್ ಟು ಪವರ್. ಶಾಜಹಾನ್ ಅಧಿಕಾರಕ್ಕೆ ಬಂದಿರ್ತಾನೆ ಜಹಂಗೀರ್ನ ನಂತರ. ಆಫ್ಟರ್ ಜಹಂಗೀರ್ ಶಾಜಹಾನ್, ಮುಘಲ್ ಕಿಂಗ್ ಶಾಜಹಾನ್ ಕೇಮ್ ಟು ಪವರ್. ಶಾಜಹಾನ್ ರೂಲ್ಡ್ ಫ್ರಮ್ 1627 to 1656. 627ರಿಂದ 656ವರೆಗೂ ರೂಲ್ ಮಾಡ್ತಾರೆ. ದಿಸ್ ಜಹಂಗೀರ್ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್ ಟು ಡಚ್ ಟು ಎಸ್ಟಾಬ್ಲಿಷ್ ಸೆಟಲ್ಮೆಂಟ್ ಅಟ್ ಚಿನ್ಸೂರ ಆ್ಯಂಡ್ ಬಾಲಸೂರ್. ಶಾಜಹಾನ್ ಕೊಡ್ತಾರೆ ಅಥವಾ ಶಾಜಹಾನ್ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್. ಶಾಜಹಾನ್ ಕೊಡ್ತಾನೆ ಅಥವಾ ಸನ್ ಆಫ್ ಶಾಜಹಾನನ ಮಗ ಇರ್ತಾನೆ. ಶಾಜಹಾನ್ ಹ್ಯಾಡ್ 4 sons ಆ್ಯಂಡ್ 3 daughters. ಶಾಜಹಾನನಿಗೆ 3 ಜನ ಹೆಣ್ಮಕ್ಳಿರ್ತಾರೆ, 4 ಜನ ಗಂಡು ಮಕ್ಕಳಿರ್ತಾರೆ. ಶಾಜಹಾನನ ಮೊದಲನೇ ಮಗ ದಾರಾಶಿಕೋ, ಎರಡನೇ ಮಗ ಶಾಶೂಜಾ, 3rd son ಮುರಾದ್ ಬಕ್ಷ್ ಆ್ಯಂಡ್ 4th son ಔರಂಗಜೇಬ್. ಆಲ್ರೆಡಿ ಐ ಟೋಲ್ಡ್ ಯು ಇನ್ ಮಿಡಿವಲ್ ಇಂಡಿಯಾ. ಅದರಲ್ಲಿ ಈಸ್ ಅ ಸೆಕೆಂಡ್ ಸನ್ ಆಫ್ ಶಾಜಹಾನ್ ಆರ್ ಗವರ್ನರ್ ಆಫ್ ಬೆಂಗಾಲ್. ಶಾಜಹಾನನ ಎರಡನೇ ಮಗ ಇರ್ತಾನೆ, ಆ ಟೈಮಲ್ಲಿ ಅವನು ಬಂಗಾಳದ ಗವರ್ನರ್ ಆಗಿರ್ತಾನೆ. ಸೆಕೆಂಡ್ ಸನ್ ಆಫ್ ಶಾಜಹಾನ್ ಆರ್ ಗವರ್ನರ್ ಆಫ್ ಬೆಂಗಾಲ್ ಶಾ ಶೂಜಾ. ವೆರಿ ವೆರಿ ಇಂಪಾರ್ಟೆಂಟ್. ಶಾ ಶೂಜಾ ಈ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್ ಟು ಡಚ್ ಟು ಎಸ್ಟಾಬ್ಲಿಷ್ ಸೆಟಲ್ಮೆಂಟ್ ಅಟ್ ಬಾಲಸೋರ್ ಆ್ಯಂಡ್ ಚಿನ್ಸೂರ. ಬಾಲಸೋರ್ ಮತ್ತು ಚಿನ್ಸೂರದಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀಲಿಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡ್ತಾನೆ. ಲೇಟರ್ ಅಟ್ ಚಿನ್ಸೂರ ದಿಸ್ ಡಚ್ ದೆ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್, ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ, ಕಾಲ್ಡ್ ಪೋರ್ಟ್ ಗುಸ್ತಾವಿಯಸ್ ಅಂತ ಹೇಳಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ದೆ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್ ಅಟ್ ಚಿನ್ಸೂರ ಕಾಲ್ಡ್ ಪೋರ್ಟ್ ಗುಸ್ತಾವಿಯಸ್ ಅಂತ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇನ್ ದಿಸ್ ವೇ ಇನ್ 1653 ದೆ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಚಿನ್ಸೂರ ಆ್ಯಂಡ್ ಬಾಲಸೋರ್. ಚಿನ್ಸೂರ ಮತ್ತು ಬಾಲಸೋರಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ನೆಕ್ಸ್ಟ್ ಇನ್ 1659 ದೆ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ನಾಗಪಟ್ಟಣಂ. ತಮಿಳುನಾಡಿನ ನಾಗಪಟ್ಟಣಮಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ದೆ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ನಾಗಪಟ್ಟಣಂ ಇನ್ ತಮಿಳುನಾಡು. ತಮಿಳುನಾಡಿನ ನಾಗಪಟ್ಟಣಮಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ ಡಚ್ಚರು. ಇಯರ್ ಅಟ್ ನಾಗಪಟ್ಟಣಮಲ್ಲಿ ಕಿಂಗ್ ಆಫ್ ತಾಂಜಾವೂರ್ನ ದೊರೆ, ಕಿಂಗ್ ಆಫ್ ತಾಂಜಾವೂರ್ನ ದೊರೆ ವಿಜಯ ನಾಯಕ್ಕರ್. ಕಿಂಗ್ ಆಫ್ ತಾಂಜಾವೂರ್ ವಿಜಯ ನಾಯಕ್ಕರ್ ಈ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್ ಟು ಡಚ್ ಟು ಎಸ್ಟಾಬ್ಲಿಷ್ ಸೆಟಲ್ಮೆಂಟ್ ಅಟ್ ನಾಗಪಟ್ಟಣಂ. ನಾಗಪಟ್ಟಣಮಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀಲಿಕ್ಕೆ ತಾಂಜಾವೂರ್ನ ದೊರೆ ವಿಜಯ ನಾಯಕ್ಕರ್ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಇನ್ ದಿಸ್ ವೇ ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ನಾಗಪಟ್ಟಣಂ. ನೆಕ್ಸ್ಟ್ ಇನ್ 1662 662ರಲ್ಲಿ ಡಚ್ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಕಣ್ಣನೂರಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಇನ್ ವೆಸ್ಟ್ ಕೋಸ್ಟ್ ಮಲಬಾರಲ್ಲಿ ಕಣ್ಣನೂರಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಕಣ್ಣನೂರ್ ಐ ಟೋಲ್ಡ್ ಯು ಇನ್ ಏನ್ಷಿಯಂಟ್ ಪೀರಿಯಡ್, ಸಂಗಮ್ ಪೀರಿಯಡಲ್ಲಿ ಕಣ್ಣನೂರನ್ನ ಮುಜರೀಸ್ ಅಂತ ಹೇಳಿ ಕರೀತಾ ಇರ್ತಾರೆ. ಇಂಪಾರ್ಟೆಂಟ್ ಪೋರ್ಟ್ ಸಿಟಿ ಡ್ಯೂರಿಂಗ್ ಸಂಗಮ್ ಪೀರಿಯಡ್. ಆ ಕಣ್ಣನೂರಲ್ಲಿ ತೆರೀತಾರೆ ಡಚ್ಚರು. ದಿಸ್ ಕಣ್ಣನೂರ್ ಇನಿಷಿಯಲಿ ಪೋರ್ಚುಗೀಸ್ ಸೆಟಲ್ಮೆಂಟ್. ಕಣ್ಣನೂರ್ ಮೂಲತಃ ಅದು ಪೋರ್ಚುಗೀಸರ ವ್ಯಾಪಾರ ಕೇಂದ್ರ ಆಗಿರುತ್ತೆ ಕಣ್ಣನೂರು. ಪೋರ್ಚುಗೀಸ್ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಕಣ್ಣನೂರು ಇನ್ 1503.
1503ನಲ್ಲಿ ಪೋರ್ಚುಗೀಸರು ಕಣ್ಣನೂರಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೆದಿರ್ತಾರೆ. ಇನ್ 1662 ಡಚ್ ಡಿಫೀಟೆಡ್ ಪೋರ್ಚುಗೀಸ್. ಡಚ್ಚರು ಪೋರ್ಚುಗೀಸರನ್ನು ಸೋಲಿಸಿ ದ ಕ್ಯಾಪ್ಚರ್ಡ್ ಕಣ್ಣನೂರು. ಡಚ್ಚರು ಪೋರ್ಚುಗೀಸರನ್ನು ಸೋಲಿಸಿ ಕಣ್ಣನೂರನ್ನು ವಶಪಡಿಸ್ಕೊಳ್ತಾರೆ. ಆ್ಯಂಡ್ ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್ ಅಟ್ ಕಣ್ಣನೂರು. ಕಣ್ಣನೂರಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಸೊ ದಿಸ್ ಆರ್ ದ ಡಚ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ. ಇಷ್ಟು ಡಚ್ಚರ ಭಾರತದಲ್ಲಿನ ವ್ಯಾಪಾರ ಕೇಂದ್ರಗಳು. ಐ ವಿಲ್ ರೀಡ್ ಒನ್ಸ್. ಮಚಲಿಪಟ್ನಂ, ದೇವನಪಟ್ನಂ, ಆಲ್ಸೋ ಕಾಲ್ಡ್ ತೇಂಗಪಟ್ನಂ, ಪುಲಿಕಾಟ್. ಪುಲಿಕಾಟ್ ಹೆಡ್ ಕ್ವಾರ್ಟರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅಟ್ ಪುಲಿಕಾಟ್ ದೇ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್. ಒಂದು ಕೋಟೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ, ಕಾಲ್ಡ್ ಪೋರ್ಟ್ ಗೇಲ್ಡ್ರಿಯಾ ಅಂತ ಹೇಳಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಡಚ್ಚರು ಪುಲಿಕಾಟಲ್ಲಿ. ಮಚಲಿಪಟ್ನಂ, ದೇವನಪಟ್ನಂ, ಪುಲಿಕಾಟ್, ನಾಗಪಟ್ಟಣಂ, ಪಿಪ್ಲಿ, ಬಾಲಸೋರ್, ಚಿನ್ಸೂರದಲ್ಲಿ ದೇ ಕನ್ಸ್ಟ್ರಕ್ಟೆಡ್ ಎ ಪೋರ್ಟ್ ಕಾಲ್ಡ್ ಪೋರ್ಟ್ ಗುಸ್ತಾವಿಯಸ್. ಅದೇ ಥರ ಕಣ್ಣನೂರ್ ಆ್ಯಂಡ್ ಸೂರತ್ ಇವು ಡಚ್ಚರ ವ್ಯಾಪಾರ ಕೇಂದ್ರಗಳು. ಆ್ಯಂಡ್ ಹೆಡ್ ಕ್ವಾರ್ಟರ್ ಆಫ್ ಡಚ್ ಸೆಟಲ್ಮೆಂಟ್ ಇನ್ ಇಂಡಿಯಾ ವಾಸ್ ಪುಲಿಕಾಟ್ ಡಚ್ ವ್ಯಾಪಾರ ಕೇಂದ್ರದ ಪ್ರಧಾನ ಕಚೇರಿಯಾಗಿರುತ್ತೆ ಭಾರತದಲ್ಲಿ. ಇಷ್ಟು ಡಚ್ಚರ ವ್ಯಾಪಾರ ಕೇಂದ್ರಗಳು. ನೆಕ್ಸ್ಟ್, ಡಚ್ ವಾರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಡಚ್ಚರ ಯುದ್ಧಗಳು. ಡಚ್ ವಾರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಡಚ್ಚರ ಯುದ್ಧಗಳು. ಇನ್ ಇಂಡಿಯಾ ಡಚ್ ಫಾಟ್ ಸೆವೆರಲ್ ಬ್ಯಾಟಲ್ಸ್. ಅನೇಕ ಯುದ್ಧಗಳನ್ನು ಮಾಡ್ತಾರೆ ಡಚ್ಚರು ಭಾರತದಲ್ಲಿ. ಫಾರ್ ಎಕ್ಸಾಂಪಲ್ ಇನ್ 1741 741ರಲ್ಲಿ ಹಿಯರ್ ಕಣ್ಣನೂರಲ್ಲಿ ಯುದ್ಧವನ್ನು ಮಾಡ್ತಾರೆ, ಮಲಬಾರಲ್ಲಿ ಯುದ್ಧವನ್ನು ಮಾಡ್ತಾರೆ. ಇನ್ 1741 ಡಚ್ ಫಾಟ್ ವಿತ್ ಮಾರ್ತಾಂಡವರ್ಮನೊಂದಿಗೆ ಯುದ್ಧವನ್ನು ಮಾಡ್ತಾರೆ ಡಚ್ಚರು. ಡಚ್ ಫಾಟ್ ವಿತ್ ಮಾರ್ತಾಂಡವರ್ಮ. ಈ ವಾಸ್ ಕಿಂಗ್ ಆಫ್ ಟ್ರಾವಂಕೂರ್ ಡೈನಾಸ್ಟಿ. ಟ್ರಾವಂಕೂರ್ ಸಂತತಿಯ ದೊರೆ ಮಾರ್ತಾಂಡವರ್ಮನೊಂದಿಗೆ ಯುದ್ಧವನ್ನು ಮಾಡ್ತಾರೆ ಡಚ್ಚರು. ಇಲ್ಲಿ ಕೇರಳದಲ್ಲಿ ರೂಲ್ ಮಾಡ್ತಾ ಇರ್ತಾನೆ ಮಾರ್ತಾಂಡವರ್ಮ ರೂಲ್ ಮಾಡ್ತಾ ಇರ್ತಾನೆ ಕೇರಳದಲ್ಲಿ. ಈ ವಾಸ್ ಫೇಮಸ್ ಕಿಂಗ್ ಆಫ್ ಟ್ರಾವಂಕೂರ್ ಡೈನಾಸ್ಟಿ, ರೂಲಿಂಗ್ ಫ್ರಮ್ ತಿರುವನಂತಪುರದಿಂದ ರೂಲ್ ಮಾಡ್ತಾ ಇರ್ತಾನೆ. ಇನ್ 1741 ಡಚ್ ಫಾಟ್ ವಿತ್ ಮಾರ್ತಾಂಡವರ್ಮ. ಈ ವಾಸ್ ಗ್ರೇಟೆಸ್ಟ್ ಕಿಂಗ್ ಆಫ್ ಟ್ರಾವಂಕೂರ್ ಡೈನಾಸ್ಟಿ. ಟ್ರಾವಂಕೂರ್ ಸಂತತಿಯ ಪ್ರಖ್ಯಾತ ದೊರೆ ಮಾರ್ತಾಂಡವರ್ಮನೊಂದಿಗೆ ಯುದ್ಧವನ್ನು ಮಾಡ್ತಾರೆ. ಆ್ಯಂಡ್ ಡಿಫೀಟೆಡ್ ಬೈ ಮಾರ್ತಾಂಡವರ್ಮನಿಂದ ಸೋಲಲ್ಪಡ್ತಾರೆ ಡಚ್ಚರು. ಡಿಫೀಟೆಡ್ ಬೈ ಮಾರ್ತಾಂಡವರ್ಮ ಇನ್ ದ ಬ್ಯಾಟಲ್ ಆಫ್ ಕೊಲಾಚಲ್ ಕದನ ಅಂತ ಆಗುತ್ತೆ. ಬ್ಯಾಟಲ್ ಆಫ್ ಕೊಲಾಚಲ್ ಕದನ ಅಂತ ಆಗುತ್ತೆ ಕೇರಳದಲ್ಲಿ. ಇನ್ ದ ಬ್ಯಾಟಲ್ ಆಫ್ ಕೊಲಾಚಲ್ ಡಚ್ ಡಿಫೀಟೆಡ್ ಬೈ ಮಾರ್ತಾಂಡವರ್ಮನಿಂದ ಸೋಲಲ್ಪಡ್ತಾರೆ ಡಚ್ಚರು. ಆಫ್ಟರ್ ದಿಸ್ ಬ್ಯಾಟಲ್ ದೆ ಲಾಸ್ಟ್ ದೇರ್ ಸುಪ್ರಮಸಿ ಇನ್ ಮಲ್ಬಾರಲ್ಲಿ ತಮ್ಮ ಆಧಿಪತ್ಯವನ್ನು ಕಳ್ಕೊಳ್ತಾರೆ ಡಚ್ಚರು. ಯಾಕೆಂದರೆ ಟ್ರಾವಂಕೂರ್ ದೊರೆಗಳು ಡಚ್ಚರಿಗೆ ಯಾವುದೇ ಸಹಕಾರವನ್ನು ನೀಡೋದಿಲ್ಲ. ಹಾಗಾಗಿ ದೆ ಲಾಸ್ಟ್ ದೇರ್ ಸುಪ್ರಮಸಿ. ಫೈನಲಿ ಇನ್ 1789 ಡಚ್ ಸೋಲ್ಡ್ ಕಣ್ಣನೂರನ್ನು ಈ ಟ್ರಾವಂಕೂರ್ ದೊರೆಗಳಿಗೆ ಮಾರಾಟ ಮಾಡ್ತಾರೆ. ಇನ್ 1789 ಡಚ್ ಸೋಲ್ಡ್ ಕಣ್ಣನೂರ್ ಟು ಕಿಂಗ್ ಆಫ್ ಟ್ರಾವಂಕೂರ್ ಕಾರ್ತಿಕ ತಿರುನಾಳ್ ರಾಮವರ್ಮ ಅಂತ ಇರ್ತಾನೆ. ಆ ಕಾರ್ತಿಕ ತಿರುನಾಳ್ ರಾಮವರ್ಮನಿಗೆ ಡಚ್ಚರು ಕಣ್ಣನೂರನ್ನು ಸೇಲ್ ಮಾಡ್ತಾರೆ. ಹಾಗಾಗಿ ಆಫ್ಟರ್ ದಿಸ್ ಬ್ಯಾಟಲ್ ದೆ ಲಾಸ್ಟ್ ದೇರ್ ಹೋಲ್ಡ್ ಇನ್ ಮಲ್ಬಾರಲ್ಲಿ ತಮ್ಮ ಆಧಿಪತ್ಯವನ್ನು ಕಳ್ಕೊಳ್ತಾರೆ. ಇನ್ನು ಕಮ್ ಟು ಟ್ರಾವಂಕೂರ್ ಕಿಂಗ್. ಟ್ರಾವಂಕೂರ್ ದೊರೆಗಳಿಗೆ ವಿಷಯಕ್ಕೆ ಬಂದರೆ, ಟ್ರಾವಂಕೂರ್ ಸಂತತಿಯವರು ದೆ ರೂಲ್ಡ್ ಫ್ರಮ್
ಕೇರಳದಿಂದ ರೂಲ್ ಮಾಡ್ತಾ ಇರ್ತಾರೆ ಫೇಮಸ್ ಕಿಂಗ್ ಮಾರ್ತಾಂಡವರ್ಮ. ಸೇಮ್ ಮಾರ್ತಾಂಡವರ್ಮ ವು ಬಿಲ್ಟ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಸೊ ನಿಮಗೆ ಗೊತ್ತಿದೆ ಪ್ರಖ್ಯಾತ ಟೆಂಪಲ್ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಅದರ ನೆಲ್ಮಾಳಿಗೆನಲ್ಲಿ 4 ಚೇಂಬರ್ಸ್ ಇದ್ದಾವೆ. 4 ಚೇಂಬರ್ಸಲ್ಲಿ ಗೋಲ್ಡನ್ನು ಸ್ಟೋರ್ ಮಾಡಿಡ್ತಾನೆ ಮಾರ್ತಾಂಡವರ್ಮ. ರೀಸೆಂಟಾಗಿ 2 ಚೇಂಬರ್ನ ಓಪನ್ ಮಾಡಿದ್ದಾರೆ, ಇನ್ನೂ 2 ಚೇಂಬರ್ನ ಓಪನ್ ಮಾಡಿಲ್ಲ. ಪತ್ರಿಕೆನಲ್ಲೆಲ್ಲ ಬರ್ತಾ ಇರುತ್ತೆ. ಈವನ್ ಸುಪ್ರೀಂ ಕೋರ್ಟು ಒಂದು ಕಮಿಟಿ ಕೂಡ ಮಾಡಿದೆ ಅದಕ್ಕೋಸ್ಕರ. ಆ ಸೇಮ್ ಮಾರ್ತಾಂಡವರ್ಮ ಡಿಫೀಟೆಡ್ ಡಚ್ ಇನ್ ದ ಬ್ಯಾಟಲ್ ಆಫ್ ಕೊಲಾಚಲ್ ಕದನದಲ್ಲಿ ಡಚ್ಚರನ್ನು ಸೋಲಿಸಿ ಅಲ್ಲಿಂದ ಓಡಿಸ್ತಾರೆ ಟ್ರಾವಂಕೂರ್ ಕಿಂಗ್ಸ್. ಸೊ ಇನ್ ದಿಸ್ ವೇ ಇನ್ 1741 ದೆ ಫಾಟ್ ವಿತ್ ಮಾರ್ತಾಂಡವರ್ಮನಿಂದ ಸೋಲಲ್ಪಡ್ತಾರೆ ಡಚ್ಚರು. ನೆಕ್ಸ್ಟ್ ಇನ್ 1759 ಡಚ್ ಫಾಟ್ ವಿತ್ ಬ್ರಿಟಿಷರ್ಸ್ ಇನ್ ಬೆಂಗಾಲ್. ಡಚ್ಚರು ಬ್ರಿಟಿಷರ ಜೊತೆ ಯುದ್ಧವನ್ನು ಮಾಡ್ತಾರೆ ಬಂಗಾಳದಲ್ಲಿ. ಇನ್ ಬೆಂಗಾಲ್ ಡಚ್ ಹ್ಯಾಡ್ 3 ಸೆಟಲ್ಮೆಂಟ್ಸ್. ಬಂಗಾಳದಲ್ಲಿ 3 ವ್ಯಾಪಾರ ಕೇಂದ್ರಗಳಿರುತ್ತೆ ಡಚ್ಚರ್ದು. ಒಂದು ಪಿಪ್ಲಿ, ಬಾಲಸೋರ್ ಆ್ಯಂಡ್ ಚಿನ್ಸೂರ. ಪಿಪ್ಲಿ, ಬಾಲಸೋರ್ ಮತ್ತು ಚಿನ್ಸೂರ ಅಂತ 3 ವ್ಯಾಪಾರ ಕೇಂದ್ರಗಳಿರುತ್ತೆ ಡಚ್ಚರ್ದು. ದಿಸ್ ಡಚ್ ದೆ ಫಾಟ್ ವಿತ್ ಬ್ರಿಟಿಷರ್ಸ್ ಇನ್ ಬೆಂಗಾಲ್. ಬಂಗಾಳದಲ್ಲಿ ಬ್ರಿಟಿಷರ ಜೊತೆ ಯುದ್ಧವನ್ನು ಮಾಡ್ತಾರೆ. ದೆ ಫಾಟ್ ವಿತ್ ಬ್ರಿಟಿಷರ್ಸ್ ಇನ್ ಬೆಂಗಾಲ್. ಬಂಗಾಳದಲ್ಲಿ ಬ್ರಿಟಿಷರ ಜೊತೆ ಯುದ್ಧವನ್ನು ಮಾಡ್ತಾರೆ. ದೆ ಫಾಟ್ ವಿತ್ ರಾಬರ್ಟ್ ಕ್ಲೈವ್ನೊಂದಿಗೆ ಯುದ್ಧವನ್ನು ಮಾಡ್ತಾರೆ ಬಂಗಾಳದಲ್ಲಿ. ಆ್ಯಂಡ್ ದೆ ಡಿಫೀಟೆಡ್ ಬೈ ರಾಬರ್ಟ್ ಕ್ಲೈವ್ ಆರ್ ಬ್ರಿಟಿಷರ್ಸ್ ಇನ್ 1759. 1759ನಲ್ಲಿ ಡಚ್ಚರು ಬ್ರಿಟಿಷರಿಂದ ಅಥವಾ ರಾಬರ್ಟ್ ಕ್ಲೈವ್ನಿಂದ ಸೋಲಲ್ಪಡ್ತಾರೆ. ಡಿಫೀಟೆಡ್ ಬೈ ಬ್ರಿಟಿಷರ್ಸ್ ಆರ್ ರಾಬರ್ಟ್ ಕ್ಲೈವ್ ಇನ್ ದ ಬ್ಯಾಟಲ್ ಆಫ್ ಬೇದರ ಕದನ ಅಂತ ಕರೀತಾರೆ. ಬೇದರ ಕದನದಲ್ಲಿ ಡಚ್ ಕಂಪ್ಲೀಟ್ಲಿ ಡಿಫೀಟೆಡ್ ಬೈ ಬ್ರಿಟಿಷರಿಂದ ಸಂಪೂರ್ಣವಾಗಿ ಸೋಲಲ್ಪಡ್ತಾರೆ ಡಚ್ಚರು. ದಿಸ್ ಬ್ಯಾಟಲ್ ಆಲ್ಸೋ ಕಾಲ್ಡ್ ಬ್ಯಾಟಲ್ ಆಫ್ ಚಿನ್ಸೂರ ಕದನ ಅಂತ ಕೂಡ ಕರೀತಾರೆ. ಆ್ಯಂಡ್ ದಿಸ್ ಬ್ಯಾಟಲ್ ಆಲ್ಸೋ ಕಾಲ್ಡ್ ಬ್ಯಾಟಲ್ ಆಫ್ ಊಗ್ಲಿ ಕದನ ಅಂತ ಕೂಡ ಕರೀತಾರೆ. ಇನ್ 1759 ಇನ್ ಬೆಂಗಾಲ್ ಡಚ್ ಫಾಟ್ ವಿತ್ ಬ್ರಿಟಿಷರ ಜೊತೆ ಯುದ್ಧವನ್ನು ಮಾಡ್ತಾರೆ. ಬಟ್ ಡಿಫೀಟೆಡ್ ಬೈ ರಾಬರ್ಟ್ ಕ್ಲೈವ್ ಇನ್ ದ ಬ್ಯಾಟಲ್ ಆಫ್ ಬೇದರ ಆರ್ ಬ್ಯಾಟಲ್ ಆಫ್ ಚಿನ್ಸೂರ ಆರ್ ಬ್ಯಾಟಲ್ ಆಫ್ ಊಗ್ಲಿ. ಬೇದರ ಕದನ, ಚಿನ್ಸೂರ ಕದನ, ಊಗ್ಲಿ ಕದನದಲ್ಲಿ ಡಚ್ಚರು ಬ್ರಿಟಿಷರಿಂದ ಸೋಲಲ್ಪಡ್ತಾರೆ. ಆಫ್ಟರ್ ದಿಸ್ ಬ್ಯಾಟಲ್ ದೆ ಲಾಸ್ಟ್ ದೇರ್ ಓಲ್ಡ್ ಆರ್ ಸುಪ್ರಮಸಿ ಇನ್ ಬೆಂಗಾಲ್. ಸೊ ಈ ಕದನದ ನಂತರ ಡಚ್ಚರು ಬಂಗಾಳದಲ್ಲಿಯೂ ಕೂಡ ತಮ್ಮ ಆಧಿಪತ್ಯವನ್ನು ಕಳ್ಕೊಳ್ತಾರೆ. ದೆ ಲಾಸ್ಟ್ ದೇರ್ ಸುಪ್ರಮಸಿ ಇನ್ ಬೆಂಗಾಲ್. ಆಧಿಪತ್ಯವನ್ನು ಕಳ್ಕೊಳ್ತಾರೆ. ಇಟ್ ಮೀನ್ಸ್ ಇನ್ ಬೆಂಗಾಲ್ ಬ್ರಿಟಿಷರ್ಸ್ ಎಲಿಮಿನೇಟೆಡ್ ಡಚ್ ಫ್ರಮ್ ಬೆಂಗಾಲ್. ಬ್ರಿಟಿಷರು ಡಚ್ಚರನ್ನು ಬಂಗಾಳದಿಂದ ಹೊರಹಾಕ್ತಾರೆ ಇನ್ 1759. ಸೊ ಫೇಮಸ್ ಬ್ಯಾಟಲ್ ಫಾಟ್ ಬಿಟ್ವೀನ್ ಬ್ರಿಟಿಷರ್ಸ್ ಆ್ಯಂಡ್ ಡಚ್. ದೆನ್ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಬ್ಯಾಟಲ್? ಈ ಬೇದರ ಕದನಕ್ಕೆ ಕಾರಣ ಏನಪ್ಪ ಅಂತಂದರೆ, ಇನ್ ಬೆಂಗಾಲ್ ನವಾಬ್ ಆಫ್ ಬೆಂಗಾಲ್, ಬಂಗಾಳದ ನವಾಬ ಇರ್ತಾನೆ. ನವಾಬ್ ಆಫ್ ಬೆಂಗಾಲ್ ಮೀರ್ ಜಾಫರ್, ಬಂಗಾಳದ ನವಾಬ ಮೀರ್ ಜಾಫರ್ ಇರ್ತಾನೆ. ದಿಸ್ ಮೀರ್ ಜಾಫರ್ ಈ ಇಂಟ್ರಿಗ್ಯೂಡ್ ವಿತ್ ಡಚ್ ಎಗೇನೆಸ್ಟ್ ಬ್ರಿಟಿಷರ ವಿರುದ್ಧ ಡಚ್ಚರೊಂದಿಗೆ ಒಳಸಂಚನ್ನು ಮಾಡ್ತಾನೆ. ಡಚ್ಚರೊಂದಿಗೆ ಸೇರಿಕೊಂಡು ಮಾಡ್ತಾನೆ. ಇಂಟ್ರಿಗ್ಯೂಡ್ ವಿತ್ ಡಚ್ ಅಗೇನೆಸ್ಟ್ ಬ್ರಿಟಿಷರ್ಸ್. ದಿಸ್ ಮೀರ್ ಜಾಫರ್ ಈ ಪ್ರವೋಕ್ಡ್ ಡಚ್ ಅಗೇನೆಸ್ಟ್ ಬ್ರಿಟಿಷರ್ಸ್ ಇನ್ ಬೆಂಗಾಲ್. ಬಂಗಾಳದಲ್ಲಿ ಬ್ರಿಟಿಷರ ವಿರುದ್ಧ ಡಚ್ಚರನ್ನು ಪ್ರಚೋದಿಸ್ತಾನೆ. ಅಟ್ ದ ಇನ್ಸ್ಟಿಗೇಷನ್ ಆಫ್ ಮೀರ್ ಜಾಫರ್ ಇನ್ 1759 ಡಚ್ ಡಿಕ್ಲೇರ್ಡ್ ವಾರ್ ಅಗೇನೆಸ್ಟ್ ಬ್ರಿಟಿಷರ್ಸ್. ಮೀರ್ ಜಾಫರ್ನ ಪ್ರಚೋದನೆಯಿಂದ ಡಚ್ಚರು ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾರೆ. ಬಟ್ ದೆ ಡಿಫೀಟೆಡ್ ಬೈ ಬ್ರಿಟಿಷ್ ಇನ್ ದ ಬ್ಯಾಟಲ್ ಆಫ್ ಬೇದರ ಕದನದಲ್ಲಿ ಬ್ರಿಟಿಷರಿಂದ ಸೋಲಲ್ಪಡ್ತಾರೆ.
ದಿಸ್ ಬೆದರಾಕ್ ಬ್ಯಾಟಲ್ ಆಲ್ಸೋ ಕಾಲ್ಡ್ ಬ್ಯಾಟಲ್ ಆಫ್ ಚಿನ್ಸೂರ ಆರ್ ಬ್ಯಾಟಲ್ ಆಫ್ ಹೂಗ್ಲಿ, ಚಿನ್ಸೂರ ಅಥವಾ ಹೂಗ್ಲಿ ಕದನ ಅಂತ ಹೇಳಿ ಕರೀತಾರೆ. ಸಿ ಆಫ್ಟರ್ ದಿಸ್ ಬ್ಯಾಟಲ್ ಐ ಟೋಲ್ಡ್ ಯು ಡಚ್ ಲಾಸ್ಟ್ ದೇರ್ ಸುಪ್ರಮಸಿ ಇನ್ ಬೆಂಗಾಲ್, ಬಂಗಾಳದಲ್ಲಿ ಆಧಿಪತ್ಯವನ್ನು ಕಳ್ಕೊಳ್ತಾರೆ. ಸಿ ಆ್ಯಕ್ಚುಲಿ ಬ್ರಿಟಿಷರ್ ದೆ ಟುಕ್ ಎ ರಿವೆಂಜ್ ಆಫ್ ದ ಡಿಫೀಟ್ ಆಫ್ ಬ್ಯಾಟಲ್ ಆಫ್ ಅಂಬೋಯ್ನಾ ಕದನದ ಸೇಡನ್ನು ಬ್ರಿಟಿಷರು ತೀರಿಸ್ಕೊಳ್ತಾರೆ, ಸೋಲಿನ ಸೇಡನ್ನು ತೀರಿಸ್ಕೊಳ್ತಾರೆ. ಬ್ಯಾಟಲ್ ಆಫ್ ಅಂಬೋಯ್ನಾ. ಸಿ ಬ್ಯಾಟಲ್ ಆಫ್ ಅಂಬೋಯ್ನಾ ಫಾಟ್ ಬಿಟ್ವೀನ್ ಬ್ರಿಟಿಷರ್ಸ್ ಆ್ಯಂಡ್ ಡಚ್ ಇನ್ ಇಂಡೋನೇಷಿಯಾ. ಇಂಡೋನೇಷಿಯಾದಲ್ಲಿ ಬ್ರಿಟಿಷರು ಮತ್ತು ಡಚ್ಚರಿಗೂ ಅನೇಕ ಯುದ್ಧಗಳಾಗ್ತವೆ. ಐ ಟೋಲ್ಡ್ ಯು ಇಂಡೋನೇಷಿಯಾ ಆಲ್ಸೋ ಕಾಲ್ಡ್ ಸ್ಪೈಸ್ ಐಲ್ಯಾಂಡ್, ಇಂಡೋನೇಷಿಯಾವನ್ನು ಸಾಂಬಾರ ದ್ವೀಪ ಅಂತ ಕರೀತಾ ಇರ್ತಾರೆ. ಸಿ ಫಾರ್ ದ ಸುಪ್ರಮಸಿ ಆಫ್ ಇಂಡೋನೇಷಿಯಾದ ಆಧಿಪತ್ಯಕ್ಕೋಸ್ಕರ ಬ್ರಿಟಿಷರ್ಸ್ ಆ್ಯಂಡ್ ಡಚ್ ಫಾಟ್ ಸೆವೆರಲ್ ಬ್ಯಾಟಲ್ಸ್, ಅನೇಕ ಯುದ್ಧಗಳನ್ನು ಮಾಡ್ತಾರೆ ಇಂಡೋನೇಷಿಯಾದ ಆಧಿಪತ್ಯಕ್ಕೋಸ್ಕರ. ಸಿ ಫೈನಲಿ ಇನ್ 1623 1623ರಲ್ಲಿ ಸಿ ಬ್ಯಾಟಲ್ ಆಫ್ ಅಂಬೋಯ್ನಾ ಹೆಲ್ಡ್ ಬಿಟ್ವೀನ್ ಬ್ರಿಟಿಷರ್ಸ್ ಆ್ಯಂಡ್ ಡಚ್, ಬ್ರಿಟಿಷರಿಗೂ ಮತ್ತು ಡಚ್ಚರಿಗೂ ನಡೆಯುತ್ತೆ ಇಂಡೋನೇಷಿಯಾದಲ್ಲಿ ಅಂಬೋಯ್ನಾ ಕದನ. ಇನ್ ದ ಬ್ಯಾಟಲ್ ಆಫ್ ಅಂಬೋಯ್ನಾ ಡಚ್ ಕಂಪ್ಲೀಟ್ಲಿ ಡಿಫೀಟೆಡ್ ಬ್ರಿಟಿಷ್ ಇನ್ ಇಂಡೋನೇಷಿಯಾ. ಡಚ್ಚರು ಬ್ರಿಟಿಷರನ್ನು ಇಂಡೋನೇಷಿಯಾದಿಂದ ಹೊರಹಾಕ್ತಾರೆ. ಓಕೆ, ಆ ಸೇಡನ್ನು ಬ್ಯಾಟಲ್ ಆಫ್ ಬೇದರದಲ್ಲಿ ತೀರಿಸ್ಕೊಳ್ತಾರೆ. ಇಂಡೋನೇಷಿಯಾದಿಂದ ಡಚ್ಚರು ಬ್ರಿಟಿಷರನ್ನು ಹೊರಹಾಕ್ತಾರೆ. ಅದೇ ರೀತಿ ಬಂಗಾಳದಿಂದ ಬ್ರಿಟಿಷರು ಡಚ್ಚರನ್ನು ಹೊರಹಾಕ್ತಾರೆ. ಸೊ ಇನ್ ದ ಇವನ್ ಬ್ರಿಟಿಷರ್ಸ್ಗೂ ಕೂಡ ಭಾರತದ ಜೊತೆ ಸ್ವಲ್ಪನೂ ಆಸಕ್ತಿ ಇರಲ್ಲ ವ್ಯಾಪಾರದ ಮೇಲೆ. ಸೊ ಅಚಾನಕ್ಕಾಗಿ ಅವರು ಇಂಡಿಯಾಗೆ ಬರ್ತಾರೆ. ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಇಂಡೋನೇಷಿಯಾ ಮೇಲೆ ಇರುತ್ತೆ. ಬಟ್ ಇನ್ ಇಂಡೋನೇಷಿಯಾ ಬ್ರಿಟಿಷರ್ಸ್ ಫೇಸ್ಡ್ ಟಫ್ ಕಾಂಪಿಟೇಷನ್ ಫ್ರಮ್ ಡಚ್ಚರಿಂದ ತೀವ್ರ ಪ್ರತಿರೋಧನ ಎದುರಿಸಬೇಕಾಗಿ ಬರುತ್ತೆ. ಸೊ ಫೈನಲಿ ಇನ್ 1623 ಇನ್ ದ ಬ್ಯಾಟಲ್ ಆಫ್ ಅಂಬೋಯ್ನಾ ಡಚ್ ಡಿಫೀಟೆಡ್ ಬ್ರಿಟಿಷ್ ಆ್ಯಂಡ್ ದೆ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಬ್ರಿಟಿಷ್ ಫ್ರಮ್ ಇಂಡೋನೇಷಿಯಾದಿಂದ ಹೊರಹಾಕ್ತಾರೆ. ಸೊ ಅದೇ ರೀತಿ ಇನ್ ಬೆಂಗಾಲ್ ಇನ್ 1759 ಬ್ರಿಟಿಷರ್ಸ್ ಡಿಫೀಟೆಡ್ ಡಚ್ ಆ್ಯಂಡ್ ಬ್ರಿಟಿಷರ್ಸ್ ಎಲಿಮಿನೇಟೆಡ್ ಡಚ್ ಫ್ರಮ್ ಇಂಡಿಯಾ. ಬೆಂಗಾಲಿಂದ ಭಾರತದಿಂದ ಹೊರಹಾಕ್ತಾರೆ ಬ್ರಿಟಿಷರು. ಸೊ ಇನ್ ದಿಸ್ ವೇ ದೆ ಫಾಟ್ 2 battles and this Dutch also fought 2 wars with Portuguese. 2 ಕದನಗಳನ್ನು ಪೋರ್ಚುಗೀಸರ ಜೊತೆ ಯುದ್ಧವನ್ನು ಮಾಡ್ತಾರೆ. 2 ಕದನಗಳನ್ನು ಪೋರ್ಚುಗೀಸರ ಜೊತೆ ಮಾಡ್ತಾರೆ. ಸಿ ಇನ್ 1609 1609ರಲ್ಲಿ ಡಚ್ ಫಾಟ್ ವಿತ್ ಪೋರ್ಚುಗೀಸ್. ಡಚ್ಚರು ಪೋರ್ಚುಗೀಸರೊಂದಿಗೆ ಯುದ್ಧವನ್ನು ಮಾಡ್ತಾರೆ. ಆ್ಯಂಡ್ ಡಿಫೀಟೆಡ್ ಪೋರ್ಚುಗೀಸರನ್ನು ಸೋಲಿಸ್ತಾರೆ. ಆ್ಯಂಡ್ ಇನ್ 1609 ದೆ ಕ್ಯಾಪ್ಚರ್ಡ್ ಪುಲಿಕಾಟನ್ನು ವಶಪಡಿಸ್ಕೊಳ್ತಾರೆ. ಆ್ಯಕ್ಚುಲಿ ದಿಸ್ ಪುಲಿಕಾಟ್ ಒರಿಜಿನಲಿ ಪೋರ್ಚುಗೀಸ್ ಸೆಟಲ್ಮೆಂಟ್ ಕ್ಯಾಪ್ಚರ್ಡ್ ಬೈ ಡಚ್ ಇನ್ 1609. 1609ರಲ್ಲಿ ಪುಲಿಕಾಟನ್ನು ವಶಪಡಿಸ್ಕೊಳ್ತಾರೆ. ನೆಕ್ಸ್ಟ್ ಇನ್ 1610 ದೇ ಎಸ್ಟಾಬ್ಲಿಷ್ಡ್ ಸೆಟಲ್ಮೆಂಟ್. 1610ರಲ್ಲಿ ಪುಲಿಕಾಟಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೀತಾರೆ. ಸೊ ಬೈ ದ ಹೆಲ್ಪ್ ಆಫ್ ವಿಜಯನಗರ ಕಿಂಗ್, ಸೊ ಸೆಕೆಂಡ್ ವೆಂಕಟಪತಿ ರಾಯ. ಸೊ ಹಾಗಾಗಿ ಡಚ್ಚರು ದೆ ಕ್ಯಾಪ್ಚರ್ಡ್ ಪುಲಿಕಾಟ್ ಫ್ರಮ್ ಪೋರ್ಚುಗೀಸ್. ಅದೇ ಥರ ಇನ್ 1662 1662ರಲ್ಲಿ ಡಚ್ ಆಲ್ಸೋ ಒನ್ಸ್ ಅಗೇನ್ ಫಾಟ್ ವಿತ್ ಪೋರ್ಚುಗೀಸ್ ಇನ್ ವೆಸ್ಟರ್ನ್ ಕೋಸ್ಟ್ ಅಟ್ ಮಲಬಾರ್. ಸೊ ಪಶ್ಚಿಮ ತೀರ ಮಲಬಾರಲ್ಲಿ ಯುದ್ಧವನ್ನು ಮಾಡ್ತಾರೆ. ಆ್ಯಂಡ್ ಸೊ ಡಚ್ ಡಿಫೀಟೆಡ್ ಪೋರ್ಚುಗೀಸ್ ಆ್ಯಂಡ್ ಕ್ಯಾಪ್ಚರ್ಡ್ ಕಣ್ಣನೂರನ್ನು ವಶಪಡಿಸ್ಕೊಳ್ತಾರೆ. ಇನ್ ದಿಸ್ ವೇ ಡಚ್ ದೆ ಫಾಟ್ 2 battles ವಿತ್ ಪೋರ್ಚುಗೀಸರ ಜೊತೆ 2 ಯುದ್ಧಗಳನ್ನು ಮಾಡ್ತಾರೆ. ಆ್ಯಂಡ್ ಡಿಫೀಟೆಡ್ ಪೋರ್ಚುಗೀಸ್ ಇನ್ 2 battles. 2 ಯುದ್ಧಗಳಲ್ಲಿ ಪೋರ್ಚುಗೀಸರನ್ನು ಸೋಲಿಸ್ತಾರೆ. ಇನ್ 1609 ದೆ ಕ್ಯಾಪ್ಚರ್ಡ್ ಪುಲಿಕಾಟ್ ಆ್ಯಂಡ್ 1662 ದೆ ಕ್ಯಾಪ್ಚರ್ಡ್ ಕಣ್ಣನೂರ್ ಇನ್ ಮಲಬಾರ್. ಕಣ್ಣನೂರನ್ನು ವಶಪಡಿಸ್ಕೊಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಡಚ್. ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳು ಆ್ಯಂಡ್ ಡಚ್ ವಾರ್ಸ್ ಇನ್ ಇಂಡಿಯಾ. ಸಿ ಡಚ್ ಇನ್ ಬೆಂಗಾಲ್
ಬಂಗಾಳದಲ್ಲಿ ಡಚ್ ದೇ ಹ್ಯಾಡ್ ದ ಮಾನೋಪಲಿ ಆಫ್ ಸಾಲ್ಟ್ ಟ್ರೇಡ್, ಉಪ್ಪಿನ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಬಂಗಾಳದಲ್ಲಿ. ಆ್ಯಂಡ್ ದೇವರ್ ಟ್ರೇಡಿಂಗ್ ಓಪಿಯಮ್ಮನ್ನು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಬಂಗಾಳದಲ್ಲಿ. ಸೊ ಸಾಲ್ಟ್ ಉಪ್ಪಿನ ವ್ಯಾಪಾರ ಮಾಡ್ತಿರ್ತಾರೆ, ಓಪಿಯಮ್ ಆ್ಯಂಡ್ ಇಂಡಿಗೋ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ನೀಲಿ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಆ್ಯಂಡ್ ಇನ್ ಕೋರಮಂಡಲ್, ಇಲ್ಲಿ ಕೋರಮಂಡಲಲ್ಲಿ ಸೊ ದೇವರ್ ಪರ್ಚೇಸಿಂಗ್ ಕಾಟನ್ ಟೆಕ್ಸ್ಟೈಲ್, ಹತ್ತಿ ಬಟ್ಟೆಯನ್ನು ಕೊಂಡ್ಕೊಳ್ತಾ ಇರ್ತಾರೆ. ಕಾಟನ್ ಟೆಕ್ಸ್ಟೈಲ್ ಆ್ಯಂಡ್ ಸ್ಪೈಸಸ್, ಸಾಂಬಾರ ಪದಾರ್ಥಗಳನ್ನು ಅವರು ತೆಗೆದುಕೊಳ್ತಾ ಇರ್ತಾರೆ. ಅದೇ ಥರ ಇನ್ ಕಣ್ಣನೂರಲ್ಲೂ ಕೂಡ ದೇವರ್ ಪರ್ಚೇಸಿಂಗ್ ಸ್ಪೈಸಸ್, ಸಾಂಬಾರ ಪದಾರ್ಥವನ್ನು ಕೊಂಡ್ಕೊಳ್ತಾ ಇರ್ತಾರೆ. ಇನ್ ಸೂರತ್ ಸೊ ದೇವರ್ ಪರ್ಚೇಸಿಂಗ್ ಕಾಟನ್ ಟೆಕ್ಸ್ಟೈಲ್, ಹತ್ತಿ ಬಟ್ಟೆಯನ್ನು ಕೊಂಡ್ಕೊಳ್ತಾ ಇರ್ತಾರೆ. ಸೂರತ್ತಲ್ಲಿ ಬಟ್ಟೆಯ ವ್ಯಾಪಾರ, ಮಲಬಾರ್ ದಕ್ಷಿಣದಲ್ಲಿ ಹತ್ತಿ ಬಟ್ಟೆ ಮತ್ತು ಸಾಂಬಾರ ಪದಾರ್ಥದ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಇನ್ ಬೆಂಗಾಲಲ್ಲಿ ಸಾಲ್ಟ್ ಟ್ರೇಡ್, ಓಪಿಯಂ ಟ್ರೇಡ್ ಆ್ಯಂಡ್ ದೇವರ್ ಎಂಗೇಜಿಂಗ್ ಇನ್ ಸಾಲ್ಟ್ ಟ್ರೇಡ್, ಓಪಿಯಂ ಟ್ರೇಡ್ ಆ್ಯಂಡ್ ಇಂಡಿಗೋ ವ್ಯಾಪಾರದ ಅವರು ಮಾಡ್ತಾ ಇರ್ತಾರೆ ಡಚ್ಚರು. ಇನ್ ಕಮ್ ಟು ಅದರ್ ಕಾಂಟ್ರಿಬ್ಯೂಷನ್ಸ್ ಆಫ್ ಡಚ್ ಇನ್ ಇಂಡಿಯಾ, ಡಚ್ಚರ ಸಾಧನೆಗಳಿಗೆ ಬಂದರೆ ಅಥವಾ ಕೊಡುಗೆಗಳಿಗೆ ಬಂದರೆ, ಕಾಂಟ್ರಿಬ್ಯೂಷನ್ಸ್ ಆಫ್ ಡಚ್ ಇನ್ ಇಂಡಿಯಾ, ಡಚ್ಚರ ಸಾಧನೆಗಳನ್ನು ನಾವು ನೋಡೋದಾದರೆ, ಇನ್ ಇಂಡಿಯಾ ಡಚ್ ಎಸ್ಟಾಬ್ಲಿಷ್ಡ್ ಮಿಂಟಿಂಗ್ ಸೆಂಟರ್ಸ್ ಟು ಇಶ್ಯೂ ಕಾಯಿನ್ಸ್, ನಾಣ್ಯಗಳನ್ನು ಓಡಿಸೋದಕ್ಕೆ ಟಂಕಸಾಲೆಗಳನ್ನು ತೆರೀತಾರೆ ಡಚ್ಚರು. ದೇ ಎಸ್ಟಾಬ್ಲಿಷ್ಡ್ ಮಿಂಟಿಂಗ್ ಸೆಂಟರ್ಸ್, ಟಂಕಸಾಲೆಗಳನ್ನು ತೆರೀತಾರೆ. ದೇ ಎಸ್ಟಾಬ್ಲಿಷ್ಡ್ ಮಿಂಟಿಂಗ್ ಸೆಂಟರ್ಸ್ ಅಟ್ ಮಚಿಲಿಪಟ್ಟಣಂ ಆ್ಯಂಡ್ ನಾಗಪಟ್ಟಣಂ, ಮಚಿಲಿಪಟ್ಟಣಂ ಮತ್ತು ನಾಗಪಟ್ಟಣಮಲ್ಲಿ ಟಂಕಸಾಲೆಗಳನ್ನು ತೆರೀತಾರೆ. ದೇ ಎಸ್ಟಾಬ್ಲಿಷ್ಡ್ ಮಿಂಟಿಂಗ್ ಸೆಂಟರ್ಸ್ ಅಟ್ ಮಚಿಲಿಪಟ್ಟಣಂ ಆ್ಯಂಡ್ ನಾಗಪಟ್ಟಣಂ, ಮಚಿಲಿಪಟ್ಟಣಂ ಮತ್ತು ನಾಗಪಟ್ಟಣಮಲ್ಲಿ ಟಂಕಸಾಲೆಗಳನ್ನು ತೆರೀತಾರೆ. ಆ್ಯಂಡ್ ದೇ ಇಶ್ಯೂಡ್ ಕಾಯಿನ್ಸ್, ನಾಣ್ಯಗಳನ್ನು ಹೊರಡಿಸ್ತಾರೆ ಮಚಿಲಿಪಟ್ಟಣಂ ಆ್ಯಂಡ್ ನಾಗಪಟ್ಟಣಂ, ಮಚಿಲಿಪಟ್ಟಣಂ ಮತ್ತು ನಾಗಪಟ್ಟಣಮಲ್ಲಿ ಹೊರಡಿಸ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಡಚ್ಚರು. So they were the second Europeans came to India for the purpose of trade and they established settlements in India. ಭಾರತಕ್ಕೆ ಬಂದು ವ್ಯಾಪಾರ ಕೇಂದ್ರಗಳನ್ನು ತೆರೀತಾರೆ. ಓಕೆ.